ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂಡಿಯನ್ ಮಿಕ್ಸ್ಡ್ ಕಾಂಟೆಂಟ್ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಹೇಗೆ ಹಣ ಸಂಪಾದಿಸಬಹುದು, ಯಾವ ಮ್ಯೂಚುವಲ್ ಫಂಡ್ ಉತ್ತಮ, SIP ಏನು, ಎಲ್ಲವನ್ನ ಸರಳ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಸರಳವಾಗಿ ಹೇಳಬೇಕಾದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ನಿಮ್ಮ ಹಣವನ್ನ ಒಂದು ಕಂಪನಿ ಹಲವಾರು ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು. ಉದಾಹರಣೆಗೆ ನೀವು 500 ರೂಪಾಯಿಗಳು ಅಥವಾ 1,000 ರೂಪಾಯಿಗಳು ಹೂಡಿಕೆ ಮಾಡಿದ್ರೆ ಆ ಹಣವನ್ನ ದೊಡ್ಡ ಕಂಪನಿಗಳಾದ ರಿಲಯನ್ಸ್, ಇನ್ಫೋಸಿಸ್, TCS, HDFC ಬ್ಯಾಂಕ್ ಇತ್ಯಾದಿ ಕಂಪನಿಗಳಲ್ಲಿ ಹೂಡ್ತಾರೆ. ನಾವು ನೇರವಾಗಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮ್ಯೂಚುವಲ್ ಫಂಡ್ ಮೂಲಕ ರಿಸ್ಕ್ ಸ್ವಲ್ಪ ಕಡಿಮೆ ಆಗಬಹುದು. ಮ್ಯೂಚುವಲ್ ಫಂಡ್ ವಿಧಗಳು: ಮೊದಲನೇದು ಎಕ್ವಿಟಿ ಮ್ಯೂಚುವಲ್ ಫಂಡ್. ಈ ಫಂಡ್ನಲ್ಲಿ ಹೆಚ್ಚು ಪ್ರಾಫಿಟ್ ಸಿಗಬಹುದು, ಆದರೆ ರಿಸ್ಕ್ ಕೂಡ ಸ್ವಲ್ಪ ಹೆಚ್ಚು. ಎರಡನೇದು ಡೆಟ್ ಮ್ಯೂಚುವಲ್ ಫಂಡ್. ರಿಸ್ಕ್ ಕಡಿಮೆ, ಪ್ರಾಫಿಟ್ ಕೂಡ ಮಾಡರೇಟ್ ಆಗಿರ್ತದೆ. ಮೂರನೇದು ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮತ್ತು ಡೆಪ್ಟ್ ಮಿಕ್ಸ್ ಆಗಿರ್ತದೆ, ರಿಸ್ಕ್ ಮತ್ತು ಪ್ರಾಫಿಟ್ ಬ್ಯಾಲೆನ್ಸ್ ಇರ್ತದೆ. ನಾಲ್ಕನೇದು ಇಂಡೆಕ್ಸ್ ಫಂಡ್. ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಮೇಲೆ ಬೇಸ್ಡ್ ಆಗಿರುತ್ತದೆ, ಲಾಂಗ್ ಟರ್ಮ್ಗೆ ಒಳ್ಳೆಯದು. SIP ಅಂದ್ರೆ ಏನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೆ ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡೋದು. ಉದಾಹರಣೆ, ಪ್ರತಿ ತಿಂಗಳು 500 ರೂಪಾಯಿ ಅಥವಾ 1000 ರೂಪಾಯಿ ಹೂಡಿಕೆ ಮಾಡಿದರೆ 5-10 ವರ್ಷದಲ್ಲಿ ಒಳ್ಳೆಯ ರಿಟರ್ನ್ ಸಿಗಬಹುದು. ನೀವು ತಿಂಗಳಿಗೆ 1,000 SIP ಮಾಡಿದ್ರೆ 10 ವರ್ಷಕ್ಕೆ ಸುಮಾರು 1,20,000 ಇನ್ವೆಸ್ಟ್ಮೆಂಟ್ ಆಗ್ತದೆ. ಆವರೇಜ್ 12% ರಿಟರ್ನ್ ಬಂದ್ರೆ ನಿಮ್ಗೆ 2 ಲಕ್ಷ ಅಥವಾ ಹೆಚ್ಚಾಗೋ ಸಾಧ್ಯತೆ ಇದೆ. ಆದ್ರೆ ಮಾರ್ಕೆಟ್ ರಿಸ್ಕ್ ಇರ್ತದೆ ಅನ್ನೋದನ್ನ ಮರಿಬೇಡಿ. ಅತ್ಯುತ್ತಮ ಮ್ಯೂಚುವಲ್ ಫಂಡ್ ವಿಭಾಗಗಳು: ಆರಂಭಿಕರಿಗೆ ಇಂಡೆಕ್ಸ್ ಫಂಡ್, ಲಾರ್ಜ್ ಕ್ಯಾಪ್ ಫಂಡ್. ಹೈಬ್ರಿಡ್ ಫಂಡ್ ದೀರ್ಘಾವಧಿಯ ಹೂಡಿಕೆಗೆ ಉತ್ತಮ. ಇನ್ವೆಸ್ಟ್ ಮಾಡೋ ಮುಂಚೆ ಗಮನಿಸಿ, ರಿಸ್ಕ್ ತಿಳಿದು ಇನ್ವೆಸ್ಟ್ ಮಾಡಿ. ಒಂದೇ ಫಂಡ್ನಲ್ಲಿ ಎಲ್ಲ ಹಣ ಹಾಕಬೇಡಿ. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ, ಎಮರ್ಜೆನ್ಸಿ ಮನಿ ಬೇರೆ ಇಡಿ. ಇಂದಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಕಲಿತಿದ್ದೀವಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫೈನಾನ್ಸ್, ಇನ್ಶೂರೆನ್ಸ್, ಫಾಸ್ಟ್ಯಾಗ್, ಮ್ಯೂಚುವಲ್ ಫಂಡ್ ಬಗ್ಗೆ ಕನ್ನಡದಲ್ಲಿ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.